ಅಸ್ಸಲಾಮು ಅಲೈಕುಂ, ಎಲ್ರಿಗೂ ನಮಸ್ಕಾರ. ನಿಮ್ಮ ಅಂಡರ್ ಆರ್ಮ್ಸ್ ಅಂದ್ರೆ ಕಂಕುಳ ತುಂಬಾ ಸ್ಮೆಲ್ ಬರ್ತದ ಬಸ್ಸಲ್ಲಿ ಹೋಗುವಾಗ ಅಥವಾ ಏನಾದ್ರೂ ವರ್ಕಿಗೆ ಹೋಗುವಾಗ, ನಿಮ್ಗೆ ಕಾಲೇಜ್ಗೆ ಹೋಗುವಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇದ್ರೆ ನೀವು ಮೆನ್ಸ್ ಆಗ್ಲಿ ಅಥವಾ ವುಮೆನ್ಸ್ ಆಗ್ಲಿ ಅವರಿಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ನಾನು ಇವತ್ತು ತಂದಿದ್ದೇನೆ. ನೋಡಿ, ಒಂದು ಪ್ಲಮ್ ಇದು ಬಾಡಿ ಲವಿನ್ ಅಂತ ಒಂದು ಬ್ರ್ಯಾಂಡ್. ಇದು ಲೇಡೀಸ್ಗೆ ಸೂಟಬಲ್ ಆಗಿದೆ. ಇದು ಯಾರ್ಡ್ಲಿ ಜೆಂಟಲ್ಮ್ಯಾನ್ ಅಂತ. ಆಕ್ಚುಲಿ ಇದು ಮೆನ್ಸ್, ಬಟ್ ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೇನೆ. ತುಂಬಾ ಡಾರ್ಕ್ ಆಗಿ ಅಂದ್ರೆ ತುಂಬಾ ಏನು ಡೀಪ್ ಸ್ಮೆಲ್ ಇರುವವರಿಗೆಲ್ಲ ಇದು ಒಳ್ಳೆ ಎರಡು ಪ್ರಾಡಕ್ಟ್ಸ್. ನೀವು ಖಂಡಿತವಾಗ್ಲೂ ಇದನ್ನು ಕಣ್ಮುಚ್ಕೊಂಡು ಬೈ ಮಾಡಿ. ಇದನ್ನು ನೀವು ಬೈ ಮಾಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಅಂಡರ್ ಆರ್ಮ್ಸ್ ಅಷ್ಟೇನು ಸ್ಮೆಲ್ ಬರಲ್ಲ. ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಇದು ಹಾಗೇ ಇರ್ತದೆ. ಕೆಲವರಿಗೆ ಎಕ್ಸ್ಟ್ರೀಮ್ ಆಗಿ ಸ್ವೆಟ್ ಆಗುತ್ತೆ, ಅಂದ್ರೆ ತುಂಬಾ ಓವರ್ ಸ್ವೆಟ್ ಆಗಿರುತ್ತೆ, ಓವರ್ ಸ್ಮೆಲ್ ಆಗಿರುತ್ತೆ. ಕೆಲವರಿಗೆ ಅವರ ಕಂಕುಳ ಸ್ಮೆಲ್ ಬರೋದು ಅವರಿಗೆ ಗೊತ್ತಿರಲ್ಲ. ನಾವು ಬಸ್ಸಲ್ಲೆಲ್ಲ ಹೋಗುವಾಗ ಈಗ ಹಿಡಿಯುವಾಗ ಸ್ಮೆಲ್ ಬರ್ತದೆ, ಅದು ಅವರಿಗೆ ಗೊತ್ತಿರಲ್ಲ. ಕೆಲವರು ಈ ಶಾಪ್ಗೆಲ್ಲ ಬರ್ತಾರೆ, ಅವರ ಹತ್ತಿರ ನಮ್ಗೆ ನಿಲ್ಲಿಕ್ ಆಗಲ್ಲ, ಅಷ್ಟು ಸ್ಮೆಲ್ ಇರುತ್ತೆ. ಸೊ ಅವರಿಗೋಸ್ಕರ ಅಥವಾ ಇಲ್ಲದವರಿಗೆ ಯಾರಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾವು ಒಬ್ಬರ ಹತ್ತಿರ ನಿಲ್ಲುವಾಗ ನಮ್ಮನ್ನು ಸ್ಮೆಲ್ ಬರ್ತದೆ ಅಂತ ಯಾರು ಹೇಳಕ್ಕೆ ಯಾರಿಗೂ ಇಷ್ಟಪಡಲ್ಲ. ಹಾಗಿರುವಾಗ ಇಂತಹ ಒಂದು ಪ್ರಾಡಕ್ಟ್ ಅನ್ನು ನೀವು ಯೂಸ್ ಮಾಡ್ಬೋದು, ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ಜಾಸ್ತಿ ಎಕ್ಸ್ಟ್ರೀಮ್ ಸ್ವೆಟ್ ಇದ್ದವ್ರು ಏನ್ ಮಾಡ್ಬೇಕಂದ್ರೆ, ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಒಂದು ವೆಟ್ ಟಿಶ್ಯೂ ಅನ್ನು ಖಂಡಿತವಾಗ್ಲೂ ಇಡ್ಬೇಕು. ಈ ತರದ್ದು ವೆಟ್ ಟಿಶ್ಯೂ ಅಂತ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ. ಇದಷ್ಟೇನು ಜಾಸ್ತಿ ಕಾಸ್ಟ್ಲಿ ಏನಲ್ಲ, ತುಂಬಾ ಅಫೋರ್ಡಬಲ್ ಆಗಿ ನಿಮ್ಗೆ ಸಿಗ್ತದೆ. ಇಂತಹ ಒಂದು ವೆಟ್ ಟಿಶ್ಯೂ ನೀವು ಬ್ಯಾಗ್ ಅಲ್ಲಿ ಇಟ್ಕೊಂಡು ಎವ್ರಿ 2 hours ಗೆ ನೀವು ಅಂಡರ್ ಆರ್ಮ್ಸ್ ಅನ್ನು ಬಾತ್ರೂಮ್ ಗೆ ಹೋಗಿ ವೈಪ್ ಮಾಡಿ, ಆ ನಂತರ ಇದನ್ನು ಅಪ್ಲಿಕೇಶನ್ ಮಾಡೋದ್ರಿಂದ ಈವ್ನಿಂಗ್ ವರೆಗೂ ನಿಮ್ಮ ಕಂಕುಳ ಸ್ವಲ್ಪ ಕೂಡ ಸ್ಮೆಲ್ ಬರಲ್ಲ. ನಾನ್ ಗ್ಯಾರಂಟಿ. ಇದು ಯಾವುದೇ ತರದ ಪೇಡ್ ಪ್ರಮೋಷನ್, ಕೊಲಾಬ್ರೇಷನ್ ಅಥವಾ ಏನು ಅಲ್ಲ. ನನ್ನ ಓನ್ ಲೈಫ್ ಅಲ್ಲಿ ನಾನು ಯೂಸ್ ಮಾಡಿ ನನಗೆ ಇದು ಯೂಸ್ಫುಲ್ ಆದಂತಹ ಒಂದು ಪ್ರಾಡಕ್ಟ್. ಈ ತರ ನೀವು ವೈಪ್ ಆಫ್ ಮಾಡಿ ಎವ್ರಿ 2 hours ಅಥವಾ 3 hours ಗೆ ಈ ತರ ನೀವು ಇದನ್ನು ಹಾಕೋದ್ರಿಂದ ನಿಮ್ಮ ಕಂಕುಳ ಸ್ವಲ್ಪ ಕೂಡ ಸ್ಮೆಲ್ ಬರಲ್ಲ. ಫುಲ್ ಡೇ, ಹಾಲ್ ಡೇ ನಿಮ್ಮ ಬಾಡಿ ಫುಲ್ ಆಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಇದು ಲಿಂಕ್ ಬೇಕಾದ್ರೆ ನನ್ನ ಹತ್ರ ಕೇಳಿ, ನಾನು ಕೊಡ್ತೇನೆ. ನೀವು ಕೂಡ ಇದನ್ನು ಬೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಆಲ್ರೆಡಿ ಬೈ ಮಾಡಿ ಯೂಸ್ ಮಾಡ್ತಾ ಇರೋರು ನನಗೆ ಹೇಳಿ ಹೇಗೆ ಉಂಟು ನಿಮ್ಮ ಅಭಿಪ್ರಾಯ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಆನ್ ಮೈ ನೆಕ್ಸ್ಟ್ another new video. Bye.